ಥ್ಯಾಂಕ್ಸ್ ಅಜ್ಜಿ. ಯಾಕೆ? ಇವತ್ತು ಶ್ರೀಗ್ ದೇವಸ್ಥಾನಕ್ಕೆ ಬರೋ ಹಾಗೆ ಮಾಡಿದ್ದಕ್ಕೆ. ಅವ್ರನ್ನ ಅಷ್ಟು ಹತ್ರದಿಂದ ನೋಡಿ ತುಂಬಾ ಖುಷಿ ಆಯ್ತು. ಶ್ರೀ ತುಂಬಾ ಸರ್ಗೋಗ್ಬಿಟ್ಟಿದ್ದಾರೆ, ನೆಮ್ಮದಿನೇ ಇಲ್ಲ ಅನ್ಸುತ್ತೆ. ತುಂಬಾ ಕಂಗಾಲಾಗಿದ್ದಾರೆ. ಅದಕ್ಕೆ ಯಾರು ಕಾರಣ? ಗೊತ್ತು. ಡೈರೆಕ್ಟ್ ಆಗಿ ಅಲ್ದೆ ಹೋದ್ರು ಇಂಡೈರೆಕ್ಟ್ ಆಗಿ ನಾನೇ ಕಾರಣ ಅಂತ ಗೊತ್ತು. ನನಗೆ ಗೊತ್ತಿಲ್ಲದೆ ಆ ಪೇಪರ್ಸಿಗೆ ಸೈನ್ ಮಾಡಿಬಿಟ್ಟೆ. ಸಾರಿ. ಶ್ರೀಗೇನೋ ಇವತ್ತು ದೇವಸ್ಥಾನಕ್ಕೆ ಬರೋ ಹಾಗೆ ಮಾಡಿದ್ರಿ, ಆದ್ರೆ ದಿನ ಅವ್ರು ಅಲ್ಲಿಗೆ ಬರೋದು ಕಷ್ಟ ಅನ್ಸುತ್ತೆ. ಗೊತ್ತು. ಈ ದೇವಸ್ಥಾನದ ನಾಟಕನ ತುಂಬಾ ದಿವಸ ಮುಂದುವರ್ಸಕ್ಕಾಗಲ್ಲ. ಅದಕ್ಕೂ ಬೇರೆ ವ್ಯವಸ್ಥೆ ಮಾಡಿದೀನಿ. ಏನು? ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಶ್ರೀ ನಂದನ್ ಮನೆ ಬಿಟ್ಟಿದ್ಮೇಲೆ ಎಲ್ಲಿದ್ದಾನೆ ಅಂತ ನಿನ್ಗೆ ಪತ್ತೆ ಮಾಡಕ್ಕಾಗುತ್ತಾ? ನನಗೆ ಗೊತ್ತು. ಅದನ್ನ ನನ್ನಿಂದ ಮುಚ್ಚಿಟ್ಟಿದೀಯಾ? ಮುಚ್ಚಿಡೋ ಉದ್ದೇಶ ಏನಿರಲಿಲ್ಲ, ಹೇಳಂತ ಸಂದರ್ಭ ಬಂದಿರಲಿಲ್ಲ ಅಷ್ಟೇ. ಎಲ್ಲಿದ್ದಾನೆ? ಯಾವ ಹೋಟೆಲ್ನಲ್ಲಿದ್ದಾನೆ? ಹೋಟೆಲ್ ಅಲ್ಲ, PG. ಉದಯಭಾನು PG. ನಾನು ಒಂದ್ಸಲಿ ಶ್ರೀಗ್ ಮಾತಾಡ್ಸಕ್ಕಂತ ಅವ್ರ PGಗೆ ಹೋಗಿದ್ದೆ. ಆದ್ರೆ ಅವ್ರಿಗೆ ಮಾತಾಡ್ಸಕ್ಕಾಗ್ಲಿಲ್ಲ. ಅವ್ರ ರೂಮ್ ಲಾಕ್ ಆಗಿತ್ತು. ಅವ್ರು ಹೊರಗೆ ಹೋಗಿದ್ರು ಅನ್ಸುತ್ತೆ. ಅಲ್ಲಿದ್ದು ಲ್ಯಾಂಡ್ಲೈನ್ ನಂಬರ್ ಏನಾದರೂ ಇದೆಯಾ ನಿನ್ನ ಹತ್ರ? ಹ್ಞೂ ಇದೆ. 0802860. ಎಲ್ಲ ನಂಬರು ಬಾಯ್ಪಾಠ ಮಾಡ್ಬಿಟ್ಟಿದೀಯಾ ಅಂದ್ಮೇಲೆ ತುಂಬಾ ಸಲ ಫೋನ್ ಮಾಡಿರ್ಬೇಕು ಅಲ್ವಾ? ಹ್ಞೂ ಮಾಡಿದ್ದೀನಿ. ಎಲ್ಲಿ ಅದು ನಾನು ಅಂತ ಗೊತ್ತಾಗಿ ಫೋನ್ ಕಟ್ ಮಾಡ್ತಾರೋ ಅಂತ ಬರೀ ಅವ್ರು ಹಲೋ ಅನ್ನೋ ಧ್ವನಿ ಕೇಳಿಸ್ಕೋತೀನಿ. ಸುಧಾವ್ರೆ ಸರ್, ನೀವು ಬಂದ್ಬಿಟ್ರಲ್ಲ, ತುಂಬಾ ಸಂತೋಷ ಆಯ್ತು ಸರ್. ಅವತ್ತು ನೀವು ಹೋದಾಗಿಂದ ಪ್ರೊಪರೇಟರ್ ಮೇಡಮ್ ಚೇಂಬರ್ಲಿದ್ದಾರೆ ಸರ್. ಥ್ಯಾಂಕ್ ಯು. May I come in? ಶ್ರೀ, ವಾಪಸ್ ಬಂದ್ಬಿಟ್ಯಾ? ನಾನಾಗೆ ಬಂದಿದ್ದಲ್ಲ, ನೀವು ಕರೆಸಿದ್ದು. ಏನ್ರಿ ನಿಮ್ಮ ಉದ್ದೇಶ? ಯಾವ ಉದ್ದೇಶದ ಬಗ್ಗೆ ಮಾತಾಡ್ತಾ ಇದೀಯಾ? ನಾನಿರೋ PGಗೆ ಫೋನ್ ಮಾಡಿಸಿದ್ರಲ್ಲ, ನೀನು ಕೊಟ್ಟಿರೋ ರಾಜೀನಾಮೆನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ. ಏನಿದ್ರ ಅರ್ಥ? ಇದರಲ್ಲಿ ಅರ್ಥ ಆಗದೆ ಇರುವಂತದ್ದೇನಿದೆ? ನಿಮ್ಮ ಸಹವಾಸ, ನಿಮ್ಮ ಕಂಪ್ನಿ ಸಹವಾಸ ಎರಡೂ ಬೇಡ ಅಂತಾನೆ ರಾಜೀನಾಮೆ ಕೊಟ್ಟಿರೋದು. ಯಾಕ್ರಿ ಅಕ್ಸೆಪ್ಟ್ ಮಾಡಿಲ್ಲ? ಓಹ್, ಕೊನೆಗೂ ಆಕಾಶದಿಂದ ಕೆಳಗೆ ಬಂದ್ರ? ನಾನು ನಿಮ್ಮ ಕಂಪ್ನಿಗೆ MD ಆಗಿದ್ದು, ನಿಮ್ಮ ಕಂಪನಿನ ಈ ಲೆವೆಲ್ಗೆ ತಗೊಂಡು ಹೋಗಿದ್ದು ಎಲ್ಲ ನೆನಪಾಯ್ತಾ? ನಾನಿದೆ ನಿಮ್ಮ ಕಂಪ್ನಿ ಭವಿಷ್ಯ ಇಲ್ಲ ಅಂತ ಅರ್ಥ ಆಯ್ತಾ ಮೇಡಮ್? ಸದ್ಯ ಇವಾಗಲಾದ್ರೂ ಒಬ್ಬ ನಾರ್ಮಲ್ ವ್ಯಕ್ತಿ ಥರ ಯೋಚನೆ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಗಾಡ್. ನನ್ನ ಉದ್ದೇಶನ ಅರ್ಥ ಮಾಡ್ಕೊಳ್ದೆ ಭ್ರಮೇಲ್ ತೇಲಾಡಬೇಡ. ನೀನ್ ಬೇಡ ಅಂತ ತಕ್ಷಣ ಬಿಟ್ಟು ಹೋಗಕ್ಕೆ ಇದು ನಿನ್ನ ಮನೆ ಅಲ್ಲ, ಇದು ನನ್ನ ಆಫೀಸು. ಇಲ್ಲಿ ಕಂಪನಿದೇ ಆದ ಕೆಲವು ರೂಲ್ಸ್ ಇದೆ. ಯಾರಾದ್ರೂ ಕೆಲಸ ಬಿಟ್ಟು ಹೋಗ್ಬೇಕು ಅಂತ ಇದ್ರೆ 3 ತಿಂಗಳು ಮುಂಚಿತವಾಗಿ ತಿಳಿಸ್ಬೇಕು. ಕಂಪನಿ MD ಆಗಿದ್ದವನು ಗೊತ್ತಿರ್ಬೇಕಲ್ಲ ನಿನಗೂ? ಗೊತ್ತು. ಅದು ಯಾರಾದರೂ ಜವಾಬ್ದಾರಿ ಸ್ಥಾನದಲ್ಲಿರೋರು ಇದ್ದಕ್ಕಿದ್ದಾಗೆ ಕೆಲಸ ಬಿಟ್ಟು ಹೋದ್ರೆ ಕಂಪನಿಗೆ ಕಷ್ಟ ಆಗ್ಬಾರ್ದು ಅಂತ ಮಾಡಿರೋ ರೂಲ್ಸ್ ಅದು. ನೀನು ಇದ್ದಕ್ಕಿದ್ದ ಹಾಗೆ ತಾನೇ ಕಂಪನಿ ಬಿಟ್ಟು ಹೋಗ್ತಿರೋದು. ನನ್ನ ಪಾಲಿನ ಕೆಲಸನೆಲ್ಲ ಮುಗಿಸೆ ಕಂಪನಿಗೆ ರಾಜೀನಾಮೆ ಕೊಟ್ಟು ಹೋಗ್ತಿರೋದು. ನಿನ್ನ ಪಾಲಿಗಿರೋ ಕೆಲಸಗಳು ಮುಗಿದು ಹೋಯ್ತು ಅಂತ ಯಾರು ಹೇಳಿರೋದು? ನಾನು ಹೇಳಿದ್ನಾ? ನಿನ್ನ ಪಾಲಿಗೆ ನೀನೇ ತೀರ್ಮಾನ ತಗೊಳ್ಳೋದಾದ್ರೆ ಈ ಕಂಪನಿ ಪ್ರೊಪರೇಟರ್ ಆಗಿ ನಾನ್ ಯಾಕಿರ್ಬೇಕು?
ನಾನು ರಾಜೀನಾಮೆ ಕೊಟ್ಟಿದ್ದಿನ ಸುಮ್ಮನೆ ಹೋಗೋದಕ್ಕೆ ಬಿಟ್ರಿ ಇವಾಗೇನು ಜ್ಞಾನೋದಯ ಆಯ್ತಾ? ಎಲ್ಲ ವಿಷಯಗಳು ತಕ್ಷಣ ಗೊತ್ತಾಗಲ್ಲ. ಎಲ್ಲ ಗೊತ್ತಿರುತ್ತೆ, ಬೇಕು ಅಂತಾನೆ ನನ್ನ ಆಟ ಆಡ್ತಿದ್ದೀರಾ ನೀವು. ನನಗೊಬ್ಬ ಮೊಮ್ಮಗ ಇದ್ದ, ಈಗಲೂ ಇದ್ದಾನೆ. ತುಂಬಾ ಒಳ್ಳೆಯವನು, ಆದರೆ ಸ್ವಲ್ಪ ಮುಂಗೋಪಿ. ಆದರೂ ನನಗೆ ಅವನ್ ಕಂಡ್ರೆ ತುಂಬಾ ಪ್ರೀತಿ. ಅವನು ಚಿಕ್ಕವನಿದ್ದಾಗ ಎಲ್ಲಾ ಥರದ ಆಟಗಳನ್ನು ಆಡಿಸಿದ್ದೀನಿ. ನನ್ನ ಮೊಮ್ಮಗನ್ನ ಸಂತೋಷ ಪಡಿಸಿದ್ದೀನಿ. ಆದರೆ ಈಗ ಯಾಕೆ ನಿಮ್ಮನ್ನ ಆಟ ಆಡಿಸ್ಲಿ? ನೀವೇನು ನನ್ನ ಮೊಮ್ಮಗನ? ಏನ್ ತಮಾಷೆ ಮಾಡ್ತಿದ್ದೀರಾ? ನಮ್ಮವರು ಅನ್ಸ್ಕೊಂಡವ್ರ ಮಧ್ಯೆ ತಮಾಷೆ ನಡೆಯೋದು. ಸಂಬಂಧದಲ್ಲಿ ನೀನು ನನಗೆ ಏನಾಗಬೇಕು? ಮಗನ, ಮೊಮ್ಮಗನ? ನಾನು ನಿಮ್ಮ ಕಂಪನಿಲಿ ಒಬ್ಬ ಸಾಮಾನ್ಯ ಕಾರ್ಮಿಕ ಆದವನಿಗೆ ಕಾನೂನು ಅಪ್ಲೈ ಆಗುತ್ತೆ. ಕೆಲಸ ಬಿಟ್ಟು ಹೋಗೋರಿಗೆ 3 ತಿಂಗಳು ನೋಟಿಸ್ ಪೀರಿಯಡ್ ಅಂತ ಕಾಲಾವಕಾಶ ಇರುತ್ತೆ. ಇನ್ನು 3 ತಿಂಗಳವರೆಗೂ ನೀವು ಯಾವುದೇ ಕಾರಣಕ್ಕೂ ಕೆಲಸ ಬಿಡೋ ಹಾಗಿಲ್ಲ. ಯಾರನ್ನ ಕಟ್ಟಾಗ್ತಿದ್ದೀರಾ? ಈ ಕಂಪನಿಗೆ ಹೇಳ್ಕೊಳಕ್ಕಾದ್ರೂ ಸರಿ ಒಬ್ಬ MD ಅವಶ್ಯಕತೆ ಇದೆ. 3 ತಿಂಗಳು ನೀವು ಕೆಲಸ ಮಾಡಿ, ಅಷ್ಟರಲ್ಲಿ ನಾನು ಬೇರೆ ವ್ಯವಸ್ಥೆ ಮಾಡ್ಕೋತೀನಿ. ನಿಮ್ಮ ಜಾಗಕ್ಕೆ ಬೇರೆ ಒಬ್ಬ ಹೊಸ MDನೇ ಅಪಾಯಿಂಟ್ ಮಾಡ್ಕೋತೀನಿ. ಅಲ್ಲಿವರೆಗೂ ನೀವು ಯಾವುದೇ ಕಾರಣಕ್ಕೂ ಕೆಲಸ ಬಿಡೋ ಹಾಗಿಲ್ಲ.